ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು 5:45ಕ್ಕೆ ಎದ್ದೆ, ಆದರೆ ಇನ್ನೂ ಬೆಳಕಾಗಿರಲ್ಲ ಅನ್ಕಂಡೆ. ಆಚೆಗೆ ಬಂದಿಟ್ಟಕ್ಕೆ ಬೆಳಕಾಗೈತೆ. ಕೆಲವೊಂದು ಸಾರಿ 6 ಗಂಟೆ 6:15 ಆಗಿದ್ರು ಬೆಳಕೆ ಆಯ್ತಿರ್ಲಿಲ್ಲ. ಇವತ್ತು ಈ ಟೈಮ್ ಈ ಸೀಸನ್ ಅದೇನೋ ಗೊತ್ತಿಲ್ಲ, ಬೆಳಕಾಗ್ಬಿಡ್ತೈತೆ ಬೇಗ. ಮತ್ತು ಇನ್ನೂ ಸೂರ್ಯನೇ ಇನ್ನೂ ಮೂಡಿಲ್ಲ, ಸೂರ್ಯನೇ ಎದ್ದಿಲ್ಲ. ಇಲ್ಲೇ ಸೂರ್ಯ ಮೂಡೋದು, ಈ ಸೈಡು ಮೂಡ್ತಾನೆ, ಇನ್ನೂ ಅವನೇ ಮೂಡಿಲ್ಲ. ಬೇಗ ಎಚ್ಚರ ಆಗೋಯ್ತು. ನಾನು ಬೇಗ ಎದ್ದೇಳ್ಬೇಕು ಅಂದ್ಬಿಟ್ಟು ಎದ್ದಿದ್ದು. ನಾನು 6:15 ಆದರೂ ಕೂಡ ಕೆಲವೊಂದು ಸಾರಿ ಬೆಳಕಾಗಲ್ಲ ಅಂದ್ಬಿಟ್ಟೆ ಎದ್ದೇಳ್ತಿರ್ಲಿಲ್ಲ. ಇವಾಗ ಎದ್ದು ನೋಡಿದ್ರೆ ಬೆಳಕಾಗ್ಬಿಟ್ಟೈತೆ. ಇವಾಗ ಅದೇನೋ ಗೊತ್ತಿಲ್ಲ. ಕೆಲವೊಂದು ಸಾರಿ ಹಿಂಗೆ ನೈಟ್ ಟೈಮು ಇವಾಗ 7 ಗಂಟೆ ಆದರೂ ಬೆಳಕಾಗೇ ಇರುತ್ತೆ ಅನ್ಸುತ್ತೆ. ರಾತ್ರಿನೇ ಆಗೋಲ್ಲ, ಕತ್ಲನೇ ಆಗೋಲ್ಲ. ಕೆಲವೊಂದೊಂದು ಸಾರಿ ಪ್ರಕೃತಿ ಒಂದೊಂದು ಥರ ಗೈಸ್, ಪ್ರಕೃತಿನೇ ಒಂಥರ ಗೈಸ್. ಅಂತೂ ಇಂತೂ ನಮ್ಮ ಮಿಸ್ಟರ್ ಸೂರ್ಯ ಅವರು ಮೂಡ್ಬಿಟ್ರು. ಇವಾಗ ಬೆಳಿಗ್ಗೆ ಆಯಿತು ನಮ್ಮ ಮಿಸ್ಟರ್ ಸೂರ್ಯ ಅವ್ರಿಗೆ. ಇಲ್ಲಿಂದ ಭೂಮಿಯಿಂದ ಒಂದು ಸ್ವಲ್ಪ ಇದನ್ನು ಮೊನ್ನೆ ಅವತ್ತು ತೋರಿಸಿದ್ಮೇಲೆ ಅಷ್ಟೇ ಐತೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಗೈಸ್, ವಾ ವಂಡರ್ಫುಲ್ ಅನ್ನಬೇಕು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬೆಳಗ್ಗೆ ಟೈಮು. ಮತ್ತು ಸಂಜೆ ಟೈಮು ಇನ್ನೂ ಸಖತ್ತಾಗಿ ಕಾಣುತ್ತೆ ಬೆಳಗ್ಗೆ ಟೈಮ್ಗಿಂತನೂ ಅನಿಸುತ್ತೆ. ಸಾಯಂಕಾಲ ಟೈಮು ಮುಳುಗೋ ಟೈಮಲ್ಲಿ ಹೆವಿ ಸಖತ್ತಾಗಿ ಕಾಣುತ್ತೆ. ಮತ್ತು ಅದ್ರದ್ದು ಬೆಳಕಿರ್ತದಲ್ಲ ಸಂಜೆ ಟೈಮು, ಅದರಲ್ಲಿ ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿರ್ತದೆ. ರೀಲ್ಸ್ಗಳು ಮಾಡೋಕ್ಕೆ ಒಳ್ಳೆ ವೆದರ್ ಇರುತ್ತೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಡ್ತದೆ. ಸಾಯಂಕಾಲ ಟೈಮು ಒಂದು 4:15 5 ಗಂಟೆ ಮೇಲೆ 6 ಗಂಟೆ ಮಾಡ್ಬೋದು. 6 ಗಂಟೆ ಮೇಲೆ ಕಳೀತು, 6 ಗಂಟೆ 6:15 ಗಂಟೆನೂ ಮಾಡ್ಬೋದು. ಆದರೆ ಅದ್ರ ಮೇಲೆ ಆಗಿದ್ರೆ ಕತ್ಲಾಗೋಯ್ತೆ, ಚೆನ್ನಾಗಿ ಕಾಣಲ್ಲ. ಬೆಳಿಗ್ಗೆ ಟೈಮು ಒಟ್ಟಿನಲ್ಲಿ ರೀಲ್ಸ್ ಮಾಡೋಕ್ಕೂ ಒಳ್ಳೆ ವೆದರೇ. ಆದರೆ ಸಾಯಂಕಾಲ ಟೈಮು ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ನಾನು ಸುಮಾರು ಸಾರಿ ಅಬ್ಸರ್ವ್ ಮಾಡಿರಲಿಲ್ಲ, ಅದರಿಂದ ಹೇಳ್ತಿರೋದು. ಮತ್ತು ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ನಾನು ಸ್ನಾನ ಮಾಡಬೇಕು. ಮತ್ತು ನನ್ನ ತಂಗಿ ಇವಳು ಮನೆಗಳು ಇನ್ನೂ ಎದ್ದೇಳ್ತಾಯಿಲ್ಲ. 7 ಗಂಟೆ, ಇನ್ನೂ 7 ಗಂಟೆನೇ ಆಗಿದೆ. ಇವಳು ಸ್ನಾನ ಮಾಡ್ಬೇಕಂತೆ. ಮತ್ತು ನಮ್ಮವ್ವ ಅಡುಗೆ ಮಾಡ್ತಾವ್ರೆ. ಏನು ಅಡುಗೆ ಮಾಡ್ತಾಯಿದ್ರು ಗೊತ್ತಿಲ್ಲ. ಏನು ಅಡುಗೆ ಮಾಡ್ತಿದ್ದೀವ? ಹಾಂ, ಏನು ಅಡುಗೆ ಮಾಡ್ತಿದ್ದೆ? ಯಾವ ಸಾರು? ಮಸಪ್ಪನ ಸಾರ? ನೀ ಇಷ್ಟೊತ್ತಿಗೆ ಮಸಪ್ಪನ ಸಾರು ಮಾಡ್ತಾಯಿದ್ದೆ? ಇಲ್ಲ ಅಂದ್ರೆ ನೀನು ಅಡುಗೆ ಮಾಡ್ತಾ ಇಲ್ವಾ? ಹಾಂ, ಮತ್ತೆ ಇಲ್ಲ ಅಂತಿದೆ ಅಡುಗೆ ಮಾಡ್ತಾ. ಆ ಬೆಳ್ಳುಳ್ಳಿ ಕುಟ್ನಿಗಳಲ್ಲಿ ಕುಟ್ಕೋಬೇಕಾರೆ ಎಲ್ಲಿಗೆ ಗೊತ್ತಾದ್ದು? ಎಲ್ಲಿಗೆ ಹೋಗ್ಬೇಕು ನೀನು? ಮತ್ತೆ ಅದಕ್ಕೆ ಮತ್ತೆ ನೀನು ಯಾಕೆ ನನ್ನ ಬೇಗ ಸ್ನಾನ ಮಾಡುವಂದೆ? ಅನ್ನ ಮಾಡ್ಕೊಡ್ಬೇಕು. ನೋಡಿ ಯಾವ ಥರ ಸಾಂಬಾರು ಮಾಡ್ತಾವ್ರೆ. ಆ ಈರುಳ್ಳಿ ಹುರಿದು ಬಿಡ್ತಾನೆ ಸ್ವಲ್ಪ, ಆಮೇಲೆ ಇದು ಮಾಡ್ಬೇಕು. ಯಾರು ಇಲ್ಲಿಯಾ? ಹಂಗಲಕ್ಕವ ನೀನಾರ ಮುಖ್ಯಮಂತ್ರಿ ಆಗ್ಬಿಟ್ರ ಏನ್ ಮಾಡಿದೆ? ನೀರು ಕುಡ್ದು ನೀರಿಗೆ ಹೋಗು, ಯಾವ ಮುಖ್ಯಮಂತ್ರಿ ನೀರು ಕುಡ್ದು ನೀರಿಗೆ ಹೋಗು, ಯಾವ ಮುಖ್ಯಮಂತ್ರಿ ಎಲ್ಲಿಯಾ? ಚೋರಿ ಮನೇಲಿ ದಾಸ್ತೋಳು ಹೂವ ಸಾಮಂತಿಗೆ ಡೈಲಿ ತರಕಾಯ್ದ. ನೀವು ಡೈಲಿ ಪೂಜೆ ಮಾಡ್ತಿದ್ರಿ, ಡೈಲಿ ತರಕಾಯ್ದ ಗೈಸ್. ನಮ್ಮ ಅಮ್ಮಂಗೆ ಈಗ ದಾಸ್ತಾಳು ಹೂ ಕಿತ್ಕೊಂಡು ಕೊಡ್ಬೇಕಂತ ಪೂಜೆ ಮಾಡೋಕ್ಕೆ. ಬನ್ನಿ, ದಾಸ್ತಾಳು ನೋಡಿ ಎಷ್ಟೈತೆ ಗಿಡದಲ್ಲಿ. ಇವೆಲ್ಲನೂ ಕಿತ್ಕೋಬೇಕು ಇವಾಗ. ಪೂರ್ತಿ ಇದಾಗಿಲ್ಲ, ಮುಕ್ಕೊಳಂಗೆ ಅವ. ಇನ್ನೂ ಹಳ್ಳಿಲ್ಲ, ಅಳ್ಬೇಕು ಇವು. ಇನ್ನೂ ಹಳ್ಳಿದ್ರೆ ಜಾಸ್ತಿ ಆಯ್ತದೆ ಆಗಲ. ಇಲ್ಲಿ ನೋಡಿ, ನಮ್ಮಮ್ಮ ಕಸ ಗುಡಿಸ್ತವ್ರೆ. ಆ ಕಡೆ ಕಸ ಗುಡಿಸ್ತಾ ಇರೋದೆ ಡೈಲಿ.
ಗೈಸ್ ಇಷ್ಟು ಹೂ ಕಿತ್ಕೊಂಡಿದ್ದೀನಿ ದೇವ್ರಿಗೋಸ್ಕರ. ಎಲ್ಲ ಬಿಡಿರಿ. ತಗೋ ಬಿಡಿ. ಗೈಸ್ ಇವನು ಕರ್ಕೊಂಬಂದಿದ್ದೀನಿ ಜೊತೆಗೆ ಅಳ್ತಿದ್ದ ಅವನು. ನಮ್ಮ ತಂಗಿ ಹತ್ರ ಕರ್ಕೊಂಬಂದು ಕೊಟ್ಟಿದ್ದೀನಿ. ಹಂಗೂ ಹೇಳ್ತಾವನ. ಯಾಕೆ ಅಳ್ತದೆ ಲೇ ಲೇ ರಾಜು? ಯಾಕೆ ಅಳ್ತದೆ? ಹಾ ಯಾಕೆ ಅಳ್ತದೆ? ಇಲ್ಲಿ ಹೂ ತಗಲ್ಲ ತಗಲ್ಲವ್ವ. ಅದಕ್ಕೆ ಅಳ್ತದೆ. ಹಾ ಎಲ್ಲ ಬಿಡಿಲಿ. ಟೈಮ್ ಆಯ್ತು. ಇಲ್ಲಿ ಅಮ್ಮ ಕೆಲಸ ಮಾಡ್ದ. ಬಾ ಬಾ ಬಾ. ಹೊಟ್ಟೆ ಹಸಿತಿದ್ದಿಲ್ಲ ಇಷ್ಟೊತ್ತಿಗೆ? ಹೊಟ್ಟೆ ಹಸಿತಿದ್ದ? ಹಾಂ ಒಟ್ಟಿಗೆ ಊಟ ತಿನ್ನಿಸ್ಬೇಕು ಅವನಿಗೆ. ಗಾಯ್ಸ್ ನಮ್ಮಮ್ಮ ನೋಡಿ ಅಂಗಡಿ ಹತ್ರನೇ ಕೂತಿರ್ತದೆ ಯಾವಾಗಲೂ. ಅಂಗಡಿ ಒಳಗೆ ಕೂತಿರಲ್ಲ, ಆಚೆ ಕೂತಿರುತ್ತೆ. ಇಲ್ಲಿ ಅಲ್ಲಿ ಇದು ಅಲ್ವಾ ತಗಡು ಸಿಟ್ಟು ಕಾವು ಕಾದ್ಬಿಟ್ಟು ಸಿಕ್ಕಾಬಟ್ಟೆ ಇದು ಬರ್ತದೆ ಅದು. ಅದಕ್ಕೆ ಇಲ್ಲಿ ಕೂತ್ಕೊಳ್ಳೋದು. ನೈಟಿ ಅಡುಗೆ ಏನು ಮಾಡೋ? ಸಾರಿದ್ರೆ ಮುದ್ದೆ ಮಾಡ್ಕೊಬಿಡ್ಬಿಡು. ಮುದ್ದೆ ನಾನೇ ಮಾಡ್ತೀನಿ. ಮುದ್ದೆ ಇಂಕೋ ವಾ ನಾನೇ ಮಾಡ್ತೀನಿಬಿಡು ಮುದ್ದೆ. ಗೈಸ್ ರಾಗಿ ರೊಟ್ಟಿ ತಿಂದೆ ಅವತ್ತು. ನಮ್ಮ ಮೈಲ ಸೀಟು ಬಿಡಿಸ್ಬಿಟ್ಟು ಸಿಕ್ಕಾಬತ್ತೆ ತಾವು ಬಂದ್ಬಿಟ್ಟು. ಅದಕ್ಕೆ ಮುದ್ದೆನೇ ತಿನ್ಬೇಕು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಮುದ್ದೆನೇ ಮಾಡ್ಕೊಳ್ಬಿಡು ಗೈಸ್. ನಾನೇ ಮಾಡ್ತೀನಿ ಮುದ್ದೆನ. ನಮ್ಮ ಅವ್ನ ಕೈಲಿ ಒಣ್ಸೋಕ್ಕಾಗಲ್ಲ ಮುದ್ದೆ. ಈಗ ರಟ್ಟೆಗಳೆಲ್ಲ ನೊಂದುವಂಥ ಕೈಯೆಲ್ಲ. ಅದಕ್ಕೆ ಇವಾಗ ನಮ್ಮ ತಾಯಿ ಊಟ ಮಾಡ್ಕೊಬರಕ್ಕೆ ಹೋಯ್ತಾರೆ. ನಾನು ಅಂಗಡಿ ಹತ್ರ ಕುತ್ಕೋಬೇಕು ಇಲ್ಲಿ. ಹಾಂ ಕಾಲು ಇರಲಿ, ಹೋಗಿ ಊಟ ಮಾಡ್ಕೊಬರ್ಬೇಕು ಬೇಗ. ಏನು ನೋಡಿದೆ? ಇದು ನೋಯ್ತದ. ಹಾಂ ನೋಯ್ತದ. ಕ್ಯೂ ಬಂದ ನೋಡು. ಕ್ಯೂ ಬರಲ್ಲ. ನಾ ಬರಲ್ಲ ಏನ ಬರಲ್ಲ ಕಣ. ಗೈಸ್ ಇವಾಗ ನಮ್ಮ ಮನೇಲಿ ಮುದ್ದೆ ಮಾಡೋಕೆ ಹೇಳೋರೆ. ಟೈಮ್ ನೋಡಿದ್ರೆ ಕರೆಕ್ಟಾಗಿ 8:30 ಆಗೈತೆ. 8:35 ಆಗೈತೆ ಟೈಮು. ಇವಾಗ ಮುದ್ದೆ ಮಾಡಬೇಕು. ನಾನು ಮುದ್ದೆ ಫಸ್ಟ್ ಟೈಮ್ ಮಾಡ್ತಿರೋದು, ಇದೇ ಫಸ್ಟ್ ಟೈಮು. ನಮ್ಮ ತಾಯಿ ಹೇಳೋರೆ ಈ ಥರ ಮಾಡು ಅಂತ. ನೋಡೋಣ ಅದೇ ಥರ ಮಾಡ್ತೀನಿ. ಈ ಮುದ್ದೆ ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಅದು ಗಂಟು ಹಾಕ್ಬಿಟ್ರೆ ಹಿಟ್ಟೆ ಉಣ್ಣೋಕ್ಕಾಗಲ್ಲ. ನಮ್ಮ ತಾಯಿ ಜಾಸ್ತಿ ಗಂಟು ಮಾಡ್ತಿದ್ರು. ಅವಾಗ ನಾನೇ ಸುಮಾರು ಸರಿ ಇದು ಮಾಡಿದ್ದೀನಿ. ಗಂಟು ಮಾಡಿದ್ದಿಲ್ಲ ಅಂದ್ಬಿಟ್ಟು ಮುದ್ದೆ ಉಣ್ಣೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಬೇಡ ಈ ಮುದ್ದೆ ಅಂದ್ಬಿಟ್ಟು. ಯಾಕಂದರೆ ಇವಾಗ ನಾವು ನೀಟಾಗಿ ಮಾಡಬೇಕು. ಯಾಕಂದರೆ ನಮ್ಮ ತಾಯಿ ಆಮೇಲೆ ನಾವು ಮಾಡಿಕೊಟ್ಟಾಗ ಹಂಗೆ ಅಂತಿದ್ದ. ಇವಾಗ ನೀ ಹೆಂಗೆ ಮಾಡಿದೆ ಅಂತ ಬೋಲ್ಬಿಡ್ತಾರೆ ಆ ಉದ್ದೇಶಕ್ಕೆ. ನನ್ನ ತಂಗಿ ನೋಡಿ ಲಗ್ನ ಪತ್ರಿಕೆ ಯಾರೋ ಕೊಟ್ಟಿದ್ರು, ಆಗಲೇ ಕೈಲಿ ಹಿಡ್ಕೊ ಕೂತವಳೆ. ಹೂ ನೋಡಿ ಗೈಸ್ ಯಾವ ಥರ ಹಾಕಂದವಳೆ. ಹೂ ಮಿಂತವಳು ಇವತ್ತು ಮೇರಿನ ಅವಳು. ಮತ್ತು ಇವಾಗ ನಮ್ಮ ತಾಯಿ ಬರ್ತೀನಿ ಅಂದರು. ಇದು ಯಾವುದೋ ಬೆಕ್ಕು ಬೆಂದೈತೆ. ಬೆಂಕು ಯಾವುದೋ ಏನೋ ನೋಡ್ತಾ ಇದ್ದೆ ನಮ್ಮ ಮನೇಲಿ ಹೋಗೋದು ಗೈಸ್. ಇವಾಗ ಬನ್ನಿ ಮುದ್ದೆ ಮಾಡೋದ. ಮೊದಲು ಒಂದು ತಪ್ಪಲೆಗೆ ಬಿಸಿನೀರು ಮಡಗು ಅಂತು ನಮ್ಮಮ್ಮ. ತಪ್ಪಲೆ ಮೇಲೆ ಮಡಗಿದ್ದೀನಿ, ಇಟ್ಕೋಬೇಕು ಗೈಸ್. ಇವಾಗ ಒಂದು ತಪ್ಪಲಲ್ಲಿ ನೀರು ಮಡಗಿದ್ದೀನಿ. ಈ ನೀರು ಸ್ವಲ್ಪ ಬಿಸಿ ಆದಮೇಲೆ ಹಸಿಟ್ಟು ಹಾಕ್ಬೇಕಂತೆ. ಇವಾಗ ಅದನ್ನು ಮಾಡ್ತೀನಿ. ಮತ್ತು ನಮ್ಮ ಅಮ್ಮವ್ರು ನೋಡಿ ಅವಾಗಲೇ ಊಟ ಮಾಡ್ತಾವ್ರೆ. ನಾವು ಇವಾಗ ಹಿಟ್ಟು ಮಾಡೋಕ್ಕೆ ಮಡಗಿದ್ದೀವಿ. ನಮ್ಮ ಮನೇಲಿ ಆಗಲೇ ನಮ್ಮ ಅಮ್ಮವ್ರ ಮನೇಲಿ ಮುದ್ದೆ ಮಾಡ್ಕೊಂಡು ಕಳ್ಸ ಮಾಡ್ಕೊಂಡು ಊಟ ಮಾಡ್ತಾವ್ರೆ. ನನ್ನ ತಂಗಿ ಈ ಕಡೆ ಬಂದವಳೆ. ಇಲ್ಲಿ ಊಟ ಮಾಡೋಕ್ಕೇನೋ ಗೊತ್ತಿಲ್ಲ. ಹುಳ್ಗೆ ಕರ್ಕೋಗಿ ಏನೋ ಕಳಿಸ್ಕೊಡ್ಬೇಕು. ಇಲ್ಲಿ ಊಟ ಹಾಕತ್ತಾವಳೆ ನಮ್ಮ ಅಮ್ಮವ್ರ ಮನೇಲಿ ಊಟ ಮಾಡೋಕೆ. ಹೇಯ್ ಅಲ್ಲಿ ಊಟ ಮಾಡ ನಡಿ. ಹಾಂ ನಾವೇನು ಚಿಕನ್ ಮಾಡಿದ್ದೇವೆ. ಇವಳು ಚಿಕನ್ ತಿನ್ನಲ್ಲ ತೊಳಲ್ಲ. ಇಲ್ಲೇ ಊಟ ಮಾಡ್ತಾವಳೆ. ಊಟ ಮಾಡ್ಕೊಬರ್ತಾಳೆ. ಮತ್ತೆ ನಾವು ಈಗ ಮುದ್ದೆ ಮಾಡಬೇಕು. ನಮ್ಮ ಅಮ್ಮವರೆಲ್ಲ ಆಗಲೇ ಊಟ ಮಾಡ್ತಾವ್ರೆ. ನಾವು ಇವಾಗ ಮಡಗಿದ್ದೀವಿ. ಬಿಸಿ ನೀರು ಮಡಗಿ ಅದಕ್ಕೆ ಒಂದು ಸೋಟು ಹಸಿಟ್ಟು ಹಾಕಿ ಇದನ್ನು ಕದರ್ತಾ ಇದ್ದೀನಿ. ಬಿಸಿನೀರು ಜಾಸ್ತಿ ಆಗ್ಬಿಡ್ತು. ಸ್ವಲ್ಪ ಇಲ್ಲಿ ಗಂಟುಗಳು ಆಗೈತೆ. ಗಂಟುಗಳು ಇದೆ ಅನಿಸುತ್ತೆ. ಗಂಟು ಅಂದರೆ ಸೋಟಲ್ಲಿ ಆಯ್ತಲ್ಲ ಇಲ್ಲಿ ಇದು ಗಂಟು. ಗಂಟಾಗ್ಬಿಟ್ಟೈತೆ. ನಮ್ಮವ್ವ ಬೈತದೆ. ಗಂಟಾಗ್ಬಿಟ್ರೆ ಬಿಟ್ಬಿಟ್ಟು ಹೋಯ್ತು ನಮ್ಮವ್ವ. ಅದು ಇಲ್ಲಿಗೆ ಹೋಯ್ತು ಕಣೆ. ಹಿಟ್ಟಿಗೆ ಇಷ್ಟು ಸ್ವಲ್ಪ ಹಲ್ಲುಪ್ಪು ಹಾಕ್ತಾಯಿದ್ದೀನಿ. ಅದೇನೋ ನಮ್ಮವ್ವ
ಹಳ್ಳು ಪಾಕು ಅಂತೂ ಅದಕ್ಕೆ ಇದನ್ನು ಹಿಂಗೆ ಚೆನ್ನಾಗಿ ತಿರಿಬೇಕಂತ ಗಂಟೆ ಆಗ್ಬಿಡ್ತದಂತೆ, ಇಲ್ಲಾಂದರೆ ತಿರಿನಿಲ್ಲ ಅಂದರೆ. ಈಗ ಕೊತ್ತನ ಕುದಿಬೇಕಂತೆ. ಇದು ಹೆಂಗು ಏನೋ ಮೊದಲನೇ ಸಾರಿ ಮಾಡ್ತಿರೋದು, ಅದು ಹೆಂಗೆ ಬರ್ತದೋ ಏನೋ ಗೊತ್ತಿಲ್ಲ. ಹಿಟ್ಟು ಅವತ್ತು ಉಣಿಸಿದ್ದೀನಿ, ಆದರೆ ಹಿಟ್ಟು ಪೂರ್ತಿಯಾಗಿ ನಾನೇ ಮಾಡ್ಬೇಕು ಅಂತ ಮಾಡ್ತಿರೋದು ಇವತ್ತೇ. ಗೈಸ್ ಮುದ್ದೆ ಮಾಡೋದು ಕಲ್ತ್ಕೋಬೇಕು. ಮುದ್ದೆ ಮಾಡೋದು ಕಲ್ತ್ಕೊಬಿಟ್ರೆ ಸರಿ ಆಯ್ತದೆ. ನಾವು ಊಟ ತಿನ್ನೋಕ್ಕೆ ಮುದ್ದೆ ತಿನ್ಬೇಕು. ರೋಗಗಳು ಕಮ್ಮಿ ಮುದ್ದೆ ತಿಂದರೆ. ಮುದ್ದೆ ಸೊಪ್ಪು ಸಾರು ಇವು ತಿಂದರೆ ರೋಗಗಳು ಕಮ್ಮಿ ಬರಲ್ಲ. ರೋಗಗಳು ಎಲ್ಲನೂ ತಿರ್ದಿದ್ದೀನಿ. ಇದು ಕೊತ್ತ ಅಂತ ಕುದಿಬೇಕಂತೆ. ಕುದಿದ್ಮೇಲೆ ಇಲ್ಲಿ ಹಸಿಟ್ಟನ್ನ ಒಂದ್ರೆ ಎಳ್ಕೊಂಡು ಮಡಿಕೊಂಡಿದ್ದೀನಿ. ಇದನ್ನು ಇಲ್ಲಿಗೆ ಹಾಕ್ಬೇಕಂತೆ. ಅದು ಕುದೀಲಿ ಮೊದಲು. ಕುದಿದ್ಮೇಲೆ ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡ್ತೀನಿ. ಇವಾಗ ಕುದೀತದೆ ಅದೇ ಗೈಸ್. ಇವಾಗ ಹಸಿಟ್ಟೆಲ್ಲ ಕುದೀತೈತೆ. ಇವಾಗ ಹಸಿಟ್ಟು ಹೋಗ್ಬೇಕು. ಒಂದ್ರೆ ಎಳ್ಕೊಂತಿರೋದ ಬಾಯ್ ತಿರಿಬೇಕು. ಏನಾಯ್ದ ಹಸಿಟ್ಟು ಬರೀ ಉಯ್ಯೋದು ಅಷ್ಟೇ ಸಾಕಾ? ಈಗ ಹಸಿಟ್ಟು ಊದಿನಿ. ಕಡುಗ್ ಚುಚ್ಬಿಟ್ನಾ? ನಿನ್ನ ಹಂಗೆ ಬರೋದು. ಸರಿ ಬಾಯ್ಲಿ ಬೋಯ್ಲಿ ಆಯ್ತು. ನೋಡ್ಬಾಯ್ಲಿ ನೋಡಬ್ಬಾ. ಅದನ್ನು ಬೇಕು ಅಂತ ತಿವ್ನ ಮಿಸ್ ಆಗಿ ನೋಡು. ನೋಡು ಅಂದ್ರೆ ಸರಿ ಇದ್ದೇನಂತ ಮಿಸ್ ಆಗಿ ನಮ್ಮ ಅಮ್ಮನ ಕಣ್ಣಿಗೆ ಮರದ್ದು ಇದಾಗಿ ತಾಕ್ಬಿಡ್ತು. ಮುದ್ದೆ ಎಲ್ಲ ಕೊತ್ತನೆ ಬೇಯ್ತೈತೆ. ಒಂದು ಸ್ವಲ್ಪ ಸೀದೋಗಿರೋ ಸ್ಮೆಲ್ ಥರ ಬರ್ತೈತೆ. ಅದಕ್ಕೆ ಇವಾಗ ಇದನ್ನು ತಿರಿಬೇಕು. ತಿರಿಯೋದ ಬನ್ನಿ. ಇದನ್ನು ಎರಡು ಕೈಲಿ ಹಿಡ್ಕೊಂಡು ತಿರಿಬೇಕು. ಒಂದು ಕೈಲಿ ಬಟ್ಟೆ ಇಟ್ಕೊಂಡು, ಒಂದು ಕೈಲಿ ಬಲ್ದ ಕೈಲಿ ದೊಣ್ಣೆ ಹಿಡ್ಕೊಂಡು ತಿರಿಬೇಕು. ನಾನು ಅದರಿಂದ ತಿರಿಯೋದನ್ನ ತೋರ್ಸೋಕ್ಕಾಗಲ್ಲ ಗೈಸ್. ತಿರಿತಾ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಿಟ್ಟನ್ನ ಇಲ್ಲಿಗೆ ಎತ್ಕೊಂಡ್ಬಂದಿದ್ದೀನಿ. ಇವಾಗ ಇದನ್ನ ಒಣಸ್ಬೇಕು. ಇದನ್ನ ಜಾಸ್ತಿ ಹೊತ್ಬಿಟ್ರೆ ಅದೇನೋ ಗಂಟೆ ಹೋಯ್ತು ಅಂತ ಹೇಳ್ತವ್ರೆ ನಮ್ಮವ್ವ. ಗೈಸ್ ಇವಾಗ ಎಲ್ಲನೂ ಮುಖ ಕಾಣೋರಿಲ್ಲ ಗೈಸ್. ಇದನ್ನ ಚೆಂದಾಗಿ ತಿರಿಬೇಕು. ನೋಡುವ ಸರಿಯಾಗಿದ್ದ ಮನ್ಸಿಗ ಹಿಂಗ ಹಸಿಟ್ಟು ಹಾಕ್ಬೇಕಾ? ಹಸಿಟ್ಟು ಹಾಕತ್ತೀರಿ ಏನೋ ಚೆನ್ನಾಗಿರ್ತ. ಒಂದೇ ಹಾಕೋ ಬರ್ಬೇಕು ನಾವು. ತೆಳ್ಳಿಗೆ ಆಯ್ತಾ? ತೆಳಿಗೆ ಅಲ್ಲಿ ಬಿಡು ತಕೊಂಡ್ರೆ ಹಸಿಟ್ಟು ಒಣ್ಣ ಹಾಕೋಬೇಕಾ? ಬಿಡು ಸಾಕೋದೆ ಅನ್ಕೊಂಡ್ರೆ ಆಯ್ತಾ? ಹಿಂಗೆ ಹಾಂ. ಹಸಿಟ್ಟು ಹಸಿಟ್ಟು ಅನಿಸ್ತದ. ಹಾಲೆ ಹಾಕ್ಬೇಕು. ಗುಡಿಗೆ ತಗೊಂಡವಲ್ಲ ಮೇಲ್ ಮಾಡ್ಬೋದು. ಇನ್ನೊಸಿ ಹಾಕ್ಬೇಕಾ? ಏನೋ ಹಸಿಟ ಗಂಟೆ ಹೋಗ್ತಾವ ಹಾಕೋದು ಬೇಡ. ಇವಾಗ ಹಾಕಿದ್ರ ಅವಾಗಲೇ ಹಾಕೋಬೇಕೈತ. ಗುಡಿ ತಗೊಂಡಾಗನೇ ಹಾಕೋಬಿಟ್ಟು ಇವಾಗ ಇದನ್ನ ಮುದ್ದೆ ಅದ ರೌಂಡ್ ಶೇಪ್ ಕಟ್ಟಬೇಕು. ಅದು ಹೆಂಗೆ ಕಟ್ಟೋದು ಅನ್ನೋದು ಗೊತ್ತಿಲ್ಲ. ನೋಡೋದ ಯಾವ ಥರ ಕಟ್ತೀನಿ ಅಂತ. ನೀರು ಹಾಕೊಂಬರೇ. ನೀರು ಹಾಕ್ಬೇಕು. ನೀರು ಹಾಕ್ಲ ಸೌಟ್ಗೆ ನೀರು ಹಾಕ್ಬೇಕಾ? ಹಂಗೆ ತೆಗ್ದೆ ಬಂದದು ಹಿಡ್ಕಾಯ್ತು. ಒಂದು ತಪ್ಪಲೆ ನೀರು ಮುಖ ಕಾಣದ ತೆಳ್ಳತ್ತೆ. ಮುಖ ಕಾಣ್ದವ್ರಿಲ್ಲ. ತೆಳ್ಳ ಹೊಡ್ದಕ್ಕವ ಕರೆಕ್ಟಾಗಿಡಿ ಗೈಸ್. ಇವಾಗ ಮುದ್ದೆ ಅದು ಹಿಂಗ್ಯಾ ಹಾಂ ಹಂಗೆ ತೆಗಿ. ನೀರು ಮಾಡ್ಬಿಡ್ತಿದಾರ. ಹಾಂ ಹಾಕು ಈ ಸತಿ ಇಷ್ಟ್ಯಾ? ಹಿಂಗೆ ಮಾಡ್ಬೇಕು. ಹಂಗೆ ಮಾಡ್ಬೇಕು ಸಾಕು. ಹಿಂಗ್ಯಾ ಕಟ್ಟಾಕ್ಲೇ ಇರುವ ಹೆಂಗೆ ಇದು? ಇಲ್ಲ ಹಾಕು ಇಲ್ಲಿಗ ಇಷ್ಟೇ ತಟ್ಗ ತೆಳ್ಳ ಆಗ್ಬಿಡ್ತು ಮುದ್ದು. ಹಾಕಂದ್ರೆ ಹಸಿಟ್ಟು ಹಾಕೊಂಡ್ರ ಹಾಂ ಎಲ್ಲ ಕೆರ್ಬಿಟ್ಟು ಇದು ಬಳ್ಕೊಂಡು ಹಾಕುವಾಗ ಮುದ್ದೆ ತಗೊಳಕ್ಬಿಟ್ಟು ಆ ನೀರು ಚುಮ್ಮು ನೀರು ತಗೊಳ್ಳೋಣ. ಸುತ್ತಾದ ನೀರು ಹಾಕೋದು ಅನ್ಕೊಳ್ವಾ? ಅಯ್ಯೋ ಕೈ ಸಿಕ್ಕಾಬಿಟ್ಟೆ ಸುಡ್ತೈತೆ.
ಬುದ್ಧಿ ಅಂತ ಇರೋದು ನಮ್ಮ ಮನೆಯವ್ರಿಗೆ ಕರೆಕ್ಟಾಗಿ ವೀಡಿಯೋನು ಹಿಡಿಯೋಕೆ ಬರಲ್ಲ. ಹಾಕ್ಲೈಸತಿ ಅವಾಗ ಕರೆಕ್ಟಾಗಿ ಗೈಸ್ ನಾನು ಇವಾಗ 7 ಮುದ್ದೆ ಇಲ್ಲಿ ಕಟ್ತಾ ಇಟ್ನ ಇಲ್ಲಿ ನಮ್ಮ ಅವ್ವ ಕಟ್ತಾ ಇದೆ ಕಟ್ಟಕ ಈ ಥರ ಕಟ್ತಾ ಐತೆ. ನನ್ಗೆ ಗೊತ್ತಾಗ್ಲಿಲ್ಲ, ಬೈತಾ ಇದೆ ನಮ್ಮವ್ವ. ಇನ್ನೂ ಇಷ್ಟ ಐತೆ ಇಟ್ಟು ಗೂರ್ಕೋಬೇಕು. ಇಲ್ಲಿ ನಮ್ಮ ತಾಯಿ ನೋಡಿ ಈ ಥರ ಮುದ್ದೆ ಕಟ್ತವ್ರೆ. 3 ಮುದ್ದೆ ಆಗೈತೆ. ಮತ್ತು ಇದು 4ನೇದು ಚಿಕ್ಕ ಮುದ್ದೆ. ನನ್ನ ತಂಗಿ ಅಲ್ಲೋಗಿ ಊಟ ಮಾಡ್ಕೊಂಬಂದವಳ. ಅವ್ರಿಗೆಲ್ಲ 20-30 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಐತೆ. ನಾವು ಇವತ್ತು ಕಟ್ತೀನಿ ಅಂತ ಹೋದ್ರೆ ಹಿಂಗೆ ಆಗೋದು. ಸುಮಾರಾಗಿ ಮಾಡಿದ್ದೀನಿ. ಸುಮಾರಾಗಿ ಮಾಡಿಲ್ವಾ? ಹಾಂ, ಸುಮಾರಾಗಿ ಮಾಡಿಲ್ವಾ? ಇವತ್ತು ನಾನು ಮಾಡಿದ ಮುದ್ದೆ ನಾನೇ ಊಟ ಮಾಡಬೇಕು. ಫಸ್ಟ್ ಟೈಮ್ ಮನೇಲಿ ಮುದ್ದೆ ಮಾಡಿರೋದು. ಮತ್ತು ನಮ್ಮ ಮನೆಯವ್ರಿಗೆಲ್ಲ ಫಸ್ಟ್ ಟೈಮ್ ಮುದ್ದೆ ಮಾಡಿಕೊಟ್ಟಿರೋದು. ನೋಡೋದ ಯಾವ ಥರ ಮುದ್ದೆ ಟೇಸ್ಟ್ ಏನು ಇದಾಯ್ತದ. ಅದು ಮುದ್ದೆ ಥರನೇ ಇರ್ತದೆ. ಆದರೆ ಗಂಟು ಮಾಡಿಲ್ಲ ಗೈಸ್ ಜಾಸ್ತಿ. ನಮ್ಮ ತಾಯಿ ಗಂಟು ಮಾಡಿ ಹಾಕ್ಬಿಟ್ಟಿದ್ರು, ಯಾಕಂದ್ರೆ ಅವ್ರಿಗೆ ಉಣ್ಸೋಕ್ಕಾಗಲ್ಲ. ಅದರಿಂದ ಅವ್ರು ಗಂಟು ಮಾಡ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಮುದ್ದೆ ಉಣ್ಬೇಕು. ಇಟ್ಟಮ್ ತಿಂದ ಬೆಟ್ಟಮ್ ಕಿತ್ತಮ್ ಅಂತ ಗಾದೆ ಇರೋದು. ಏನೋ ನಾವು ಮಾತಾಡ್ತಾಯಿದ್ರೆ ನೋಡಿ ಯಾವ ಥರ ಹಿಂಗೆ ನೋಡ್ತಾ ಇದೆ ನಮ್ಮವ್ವ. ನಾವು ಮಾತಾಡ್ತಾಯಿದ್ರೆ ಹಿಂಗೆ ನನ್ನ ತಂಗಿ ನೋಡಿ ಇಲ್ಲಿ ಕೂತವಳೆ. ಹಾಂ, ಚೆಂದಾಗಿ ಅಲ್ಲಿ ತಿನ್ಕೊಂಬಂದವಳೆ. ನಮ್ಮ ಅಮ್ಮವ್ರ ಮನೇಲಿ ಊಟನ ಬಾರಿಸ್ಕೊಂಬಂದವಳೆ. ನಿಜವಲ್ಲೂ ನಾವು ಮಾಡಿರೋ ಮುದ್ದೆ ಎಷ್ಟು ಸ್ಮೂತಾಗಿ ಐತೆ ಅಂದರೆ, ಏನವ ಮುದ್ದೆ ಎಷ್ಟು ಸ್ಮೂತ್ ಆಗದ. ಹಾಂ, ಒಂಚೂರು ಗಂಟಿಲ್ಲ ಮುದ್ದ. ಏನವ ಉಂಕ ಊಟ ಮಾಡೋ ಪ್ರೆಸೆಂಟ್ ಏ ಅಂದ್ರ ಇರೋದು ಹೇಳಿದ್ರ ಏ ಅಂತಿದ್ರೆ ABCD ಹೇಳ್ತಿದ್ದಿಲ್ಲ. ಅಷ್ಟು ನೋಡಿ ನಮ್ಮ ಮನೇಲಿ ನಾನು ಏನು ಮಾಡಿದ್ರು ನಮ್ಗೆ ಇದಿಲ್ಲ. ಸಬ್ಬಾಸ್ ಬಡ್ಡಿ ಮಗನೇನೋರು ಒಬ್ಬರು ಇಲ್ಲ. ಇರಲಿ, ಏನು ಮಾಡೋಕ್ಕಾಗ. ಊಟ ಎಲ್ಲ ಆಯಿತು, ಮುದ್ದೆ ಮಾಡ್ಕೊಂಡು ಉಂಡಾಯಿತು. ಇವಾಗ ಈರುಳ್ಳಿನ ಅಮ್ಮ ತಂದಿರೋದು, ಇದನ್ನು ಇಲ್ಲಿಗ ಬುಟ್ಟಿಗೆ ಹಾಕ್ಬೇಕು, ಸುರಿಬೇಕು. ಮತ್ತು ಟೊಮೆಟೊನು ಎಲ್ಲನೂ ನೀಟಾಗಿ ಈಗ ಅದನ್ನು ಮಾಡ್ತೀನಿ. ನನ್ನ ತಂಗಿಗೆ ನಿನ್ನೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಅಂತ ಬರ್ಕೊಟ್ಟಿದ್ದೆ. ಇವತ್ತು ನಮ್ಮ ಹೆಸ್ರುಗಳನ್ನ ಬರ್ಕೊಡ್ತೀನಿ. ಅದನ್ನು ಬರೀಲಿ ಅವಳು. ಬರೆದ್ಬಿಟ್ಟು ಅವಳಿಗೆ ತಿಳಿಸ್ಕೊಡೋದ, ಯಾವ್ಯಾರು ಹೆಂಗೆ ಎತ್ತ ಅಂತ ಕೇಳೋದ. ಆಮೇಲೆ ಗೊತ್ತಾಯ್ತದೆ ಗೈಸ್. ದಗೆಗೆ ನೋಡಿ ಯಾವ ಥರ ಬೀಸ್ಕೊತಾವಳೆ. ಸಿಕ್ಕಾಬಟ್ಟೆ ದಗೆ ಮಾತ್ರ. ಅಪ್ಪ ಮತ್ತು ಏನಾರು ಒಂದು ತಗೋಬೇಕು. ಟೇಬಲ್ ಫ್ಯಾನು ಇಲ್ಲ ಏನಾರು ಒಂದು ತಗೋಬೇಕು, ಇಲ್ಲಾಂದ್ರೆ ಸೊತ್ತೋಗ್ಬಿಡ್ಬೇಕಾಯ್ತದೆ ಈ ದಗೆಗೆ. ಮೊದಲು ಈಗ ಬನ್ನಿ, ಈಗ ಬರೆಯೋದ. ಮೊದಲು ನಮ್ಮ ತಂದೆ ಹೆಸ್ರನ್ನೇ ಬರೀತೀನಿ. ಇನ್ನು ಬೇರೆ ಇತ್ತಲ್ಲ, ಸೋಮಾಚಾರಿ ಅಂತ ನಮ್ಮ ಅಪ್ಪನ ಹೆಸರು. ಸೋಮಾಚಾರಿ ಸರಿಯಾಗಿದ್ದು ಸರಿಯಾಗಿಲ್ವ ಅನ್ನೋದು ನನಗೆ ಗೊತ್ತಾಯ್ತು. ಸೋಮ. ಇವಾಗ ನೆಕ್ಸ್ಟು ನಿಂಗಮ್ಮ ಅಂತ ಬರೀದ. ಇದಾದಮೇಲೆ ನನ್ನ ಹೆಸರು ಬರೀತೀನಿ, ಪ್ರಶಾಂತ್ ಅಂತ. ಪ್ರಶಾಂತ್. ನೆಕ್ಸ್ಟು ಪಲ್ಲವಿ. ನನಗೆ ನಮ್ಮ ಅಪ್ಪನ ಹೆಸ್ರ ಮೇಲೆ ಸ್ವಲ್ಪ ಡೌಟು, ಏನೋ ಮಿಸ್ಟೇಕ್ ಮಾಡೀನಿ ಅಂತ. ಏನು ಅಂತ ಗೊತ್ತಿಲ್ಲ, ಬರ್ಕೊಟ್ಟಿದ್ದೀನಿ. ಇವಳು ಬರೀಲಿ ಇವಾಗ. ಇದನ್ನು ಈ ಹೆಸ್ರನ್ನ ಪೂರ್ತಿ ತುಂಬಿಸ್ಬಿಟ್ಟು ಆಮೇಲೆ ಕೇಳೋದ ಯಾವ ಥರ ಏನು ಎತ್ತ ಅಂತ. ನೀಟಾಗಿ ಬರೀಲಿ. ಸೋಮಾಚಾರಿ, ನಿಂಗಮ್ಮ, ಪ್ರಶಾಂತ, ಪಲ್ಲವಿ ಅಂತ. ಪ್ರಶಾಂತ್ ಪಲ್ಲವಿ ಅಂತ ಬರೆದಿದ್ದೀನಿ. ಈಗ ಇದನ್ನು ತುಂಬಿಸ್ಲಿ. ಇವಾಗ ಅವಳು ಬರೆಯುವ ಟೈಮ್ ಸ್ಟಾರ್ಟ್ ಆಗಿದೆ. ಸೋಮಾಚಾರಿ ನಿಂಗಮ್ಮ ಅಂತ ತುಂಬಿಸ್ಬೇಕು ಅವಳು ಪೂರ್ತಿ. ಯಾವ ಥರ ಬರೀತಾಳೆ ಅಂತ ನೋಡೋದ ಈ ಸಾರಿ. ಇದು ಸ್ವಲ್ಪ ಕಷ್ಟ ಐತೆ ನೋಡೋದಾದ್ರೂ ಹೆಂಗೆ ಬರೀತಾಳೆ ಅಂತ. ಅವಳು ಪೂರ್ತಿ ಬರೆದಾದ್ಮೇಲೆ ವಿಡಿಯೋ ಆನ್ ಮಾಡ್ತೀನಿ. ಅಲ್ಲಿ ಗಂಟ ನಾನೇ ನೋಡ್ತೀನಿ ಯಾವ ಥರ ಬರ್ದವಳು ಅಂತ. ನೋಡಿ ಆಗಲೇ ಸೋಮಾಚಾರಿ ಅನ್ನೋದನ್ನ ಈ ಕಡೆ ಗೀಟ್ ಹಾಕ್ನಿಲ್ಲ ಅಂದಿದ್ರೆ ಇನ್ನು ಇತ್ತಾಗ ಬಂದು ತುಂಬಿಸ್ಬಿಡೋಳು. ರೀನು ಎಷ್ಟು ಸಣ್ಣದಾಗಿ ಬರೆದ್ಬಿಡ್ಲು ನೋಡಿ. ಆಯಿತು, ಓಕೆ, ಡನ್. ಒಂದು ಲೈನ್ ಬಿಟ್ಟು ಬರೀ ಅನ್ಬೇಕು, ಇಲ್ಲಾಂದರೆ ಇವಳು ಬರೆಯೋ ಗಂಟ ಬೆಳಗಿನ ಜಾವ ಆಗೋಗ್ಬಿಡ್ತದೆ.
ಗೈಸ್ ಇವಳು ಇದನ್ನು ಬರೆದು ಮುಗಿಸ್ಲಿ, ಇವತ್ತಿನ ಕಾಲಕ್ಕಂತೂ ಬರೆದು ಮುಗಿಸಲ್ಲ. ಇದನ್ನು ನಾನು ಇವಳು ಬರ್ದಿದ್ದಾಳೋ ಬಿಟ್ಟಿದ್ದಾಳೋ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಬರ್ತವೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟಾಟಾ ಗಾಯ್ಸ್.